ಗೆಳೆಯರೇ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಬೆಂಗಳೂರು ಇತಿಹಾಸದ 4ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಗಳನ್ನು ಇನ್ನೂ ವೀಕ್ಷಿಸದವರು ದಯವಿಟ್ಟು ಅವುಗಳನ್ನು ತಪ್ಪದೆ ವೀಕ್ಷಿಸಿ. ಏಕೆಂದರೆ ಆ ಸಂಚಿಕೆಗಳಲ್ಲಿ ಬೆಂಗಳೂರಿನ ಹೆಸರಿನ ಉಗಮ, ಅದರ ಹಿಂದಿರುವ ಐತಿಹಾಸಿಕ ಕಥೆಗಳು, ಹಿರಿಯ ಕೆಂಪೇಗೌಡರ ಪೂರ್ವಿಕರ ಇತಿಹಾಸ ಹಾಗೂ ಅವರ ಸಾಹಸ ಪರಾಕ್ರಮಗಳ ಕುರಿತು ಸುವಿಸ್ತಾರವಾಗಿ ವಿವರಿಸಲಾಗಿದೆ. ಈ ಎಲ್ಲ ಘಟನೆಗಳು ಇಂದಿನ ಸಂಚಿಕೆಯನ್ನು ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಯಲಹಂಕ ನಾಡಿನ ಪ್ರಭುಗಳಲ್ಲೇ ಅದ್ವಿತೀಯ ಸಮರ್ಥ ಆಡಳಿತಗಾರ, ಪರಾಕ್ರಮಿ ಯೋಧ, ದೂರದೃಷ್ಟಿಯ ನಾಯಕ ಹಾಗೂ ವಿದ್ಯಾವಂತನಾದ ಹಿರಿಯ ಕೆಂಪೇಗೌಡರು ಹೇಗೆ ಬೆಂಗಳೂರು ನಗರವನ್ನು ಸ್ಥಾಪಿಸಿದರು ಎಂಬ ರೋಚಕ ಇತಿಹಾಸವನ್ನು ತಿಳಿದುಕೊಳ್ಳಲಿದ್ದೇವೆ. ಯಲಹಂಕದಂತಹ ಸುಭದ್ರ ರಾಜಧಾನಿ ಇರುವಾಗಲೂ ಹೊಸ ನಗರದ ನಿರ್ಮಾಣದ ಅವಶ್ಯಕತೆ ಏಕೆ ಉಂಟಾಯಿತು? ಆ ಹೊಸ ನಗರ ನಿರ್ಮಾಣದ ಹಿಂದಿನ ಉದ್ದೇಶವೇನು? ಬೆಂಗಳೂರು ಸ್ಥಾಪನೆಯ ಹಿಂದೆ ಅಡಗಿರುವ ಐತಿಹಾಸಿಕ ಘಟನೆಗಳು ಯಾವುವು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಸುಮಾರು 500 ವರ್ಷಗಳ ಹಿಂದೆ ನಡೆದ ಇತಿಹಾಸದ ಪುಟಗಳನ್ನು ಮತ್ತೊಮ್ಮೆ ತೆರೆದು ಹಿರಿಯ ಕೆಂಪೇಗೌಡರ ಕನಸಿನ ನಗರವಾದ ಬೆಂಗಳೂರಿನ ಜನ್ಮಕಥೆಯತ್ತ ಒಂದು ಅದ್ಭುತ ಪಯಣವನ್ನು ಆರಂಭಿಸೋಣ. ಸ್ನೇಹಿತರೆ, ಒಂದು ದಿನ ಹಿರಿಯ ಕೆಂಪೇಗೌಡರು ತಮ್ಮ ಕೆಲವು ಆಪ್ತ ಸ್ನೇಹಿತರೊಂದಿಗೆ ಕುದುರೆಗಳ ಮೇಲೆ ಯಲಹಂಕದಿಂದ ದಕ್ಷಿಣ ದಿಕ್ಕಿನತ್ತ ಪ್ರಯಾಣ ಆರಂಭಿಸಿದರು. ಸುಮಾರು 10 ಮೈಲಿಗಳಷ್ಟು ದೂರ ಸಾಗಿದ ನಂತರ ಅವರಿಗೆ ಶಿವನ ಸಮುದ್ರ ಎಂಬ ಗ್ರಾಮ ಕಾಣಿಸಿತು. ಆ ಕಾಲದಲ್ಲಿ ಶಿವನ ಸಮುದ್ರ ಗ್ರಾಮದ ವಾಯುವ್ಯ ಭಾಗದಲ್ಲಿ ಹೆಬ್ಬಾಳದ ಒಳಗೆರೆಗೆ ದಕ್ಷಿಣ ದಿಕ್ಕಿಗೆ ಒಂದು ಸಣ್ಣ ಹಳ್ಳಿ ಇತ್ತು. ಈ ಪ್ರದೇಶವೇ ಹಳೆ ಬೆಂಗಳೂರು. ಕೆಂಪೇಗೌಡರು ಅಲ್ಲಿ ಕುದುರೆಯಿಂದ ಇಳಿದು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಲ್ಪ ಸಮಯ ಗಮನದಿಂದ ವೀಕ್ಷಿಸಿದರು. ಅಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೂ ವಾತಾವರಣವು ಅವರಿಗೆ ಬಹಳ ಇಷ್ಟವಾಯಿತು. ಆದರೂ ಇನ್ನು ಮುಂದೆ ಹೋಗಿ ನೋಡೋಣ ಎಂಬ ಉದ್ದೇಶದಿಂದ ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಹೀಗೆ 1-2 ಮೈಲುಗಳಷ್ಟು ಮುಂದೆ ಸಾಗಿದಾಗ ಅವರಿಗೆ ಒಂದು ಎತ್ತರದ ದಿಣ್ಣೆಯ ಪ್ರದೇಶ ಕಾಣಿಸಿತು. ಇದೇ ಪ್ರದೇಶ ಹಿಂದಿನ ವೈಯಾಲಿ ಕಾವಾಲ್ ಎಂದು ಗುರುತಿಸಲ್ಪಡುತ್ತದೆ. ಈ ದಿಣ್ಣೆಯನ್ನು ದಾಟಿ ಮತ್ತಷ್ಟು ಮುಂದೆ ಸಾಗಿದಾಗ ಕೆಂಪೇಗೌಡರ ಕಣ್ಣಿಗೆ ವಿಶಾಲವಾದ ಬಯಲು ಪ್ರದೇಶವೊಂದು ಕಾಣಿಸಿತು. ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತ ಚಿಂತನೆ ಮೂಡಿತು. ಆ ಸ್ಥಳದ ಭೌಗೋಳಿಕ ವೈಶಿಷ್ಟ್ಯ, ಸುತ್ತಮುತ್ತಲಿನ ಪರಿಸರ ಹಾಗೂ ಅದರ ಭವಿಷ್ಯದ ಸಾಧ್ಯತೆಗಳು ಅವರನ್ನು ಆಕರ್ಷಿಸಿದವು. ಅದೇ ಕ್ಷಣದಲ್ಲಿ ಅದ್ಯಾವ ದೇವರು ಅವರ ಮನಸ್ಸಿನಲ್ಲಿ ಜ್ಞಾನ ಕೊಟ್ಟನೋ ಗೊತ್ತಿಲ್ಲ, ಆ ಸ್ಥಳದಲ್ಲಿ ಒಂದು ಹೊಸ ನಗರವನ್ನು ನಿರ್ಮಿಸಬೇಕು ಎಂಬ ಮಹತ್ವಾಕಾಂಕ್ಷೆಯ ಕನಸು ಅವರ ಮನಸ್ಸಿನಲ್ಲಿ ಮೂಡಿತು. ಕೇವಲ ಒಂದು ನಗರವಲ್ಲ, ಸುಸಜ್ಜಿತ ಮತ್ತು ಸಮೃದ್ಧ ರಾಜಧಾನಿಯೊಂದನ್ನು ನಿರ್ಮಿಸಬೇಕು ಎಂಬ ದೃಢ ನಿರ್ಧಾರವನ್ನು ಅವರು ಕೈಗೊಂಡರು. ಈ ಮಹತ್ವದ ನಿರ್ಧಾರದಿಂದ ಸಂತೋಷಗೊಂಡ ಕೆಂಪೇಗೌಡರು ತಮ್ಮ ಸಂಗಡಿಗರೊಂದಿಗೆ ಯಲಹಂಕಕ್ಕೆ ಮರಳಿದರು. ಯಲಹಂಕಕ್ಕೆ ಹಿಂದಿರುಗಿದ ನಂತರ ಅವರು ತಮ್ಮ ಆಪ್ತರು, ಮಂತ್ರಿಗಳು ಮತ್ತು ಸಲಹೆಗಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಹೊಸ ನಗರದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸುವಿಸ್ತಾರವಾದ ಯೋಜನೆಗಳನ್ನು ರೂಪಿಸಲಾಯಿತು. ಕೊನೆಗೆ ಹೊಸ ನಗರದ ಸ್ಥಾಪನೆಗಾಗಿ ಕ್ರಿಸ್ತಶಕ 1537ರಲ್ಲಿ ಒಂದು ಶುಭ ದಿನವನ್ನು ನಿಗದಿಪಡಿಸಲಾಯಿತು. ನಿಗದಿತ ದಿನದಂದು ಕೆಂಪೇಗೌಡರು ತಮ್ಮ ಬಂಧು ಬಾಂಧವರು, ಮಂತ್ರಿಗಳು ಹಾಗೂ ಪುರೋಹಿತರೊಂದಿಗೆ ಪೂಜೆಗಾಗಿ ಗುರುತಿಸಲಾದ ಸ್ಥಳಕ್ಕೆ ಆಗಮಿಸಿದರು. ಸ್ನೇಹಿತರೆ, ಆ ಐತಿಹಾಸಿಕ ಸ್ಥಳ ಬೇರೆ ಯಾವುದೂ ಅಲ್ಲ, ಇಂದಿನ ಚಿಕ್ಕಪೇಟೆ ಚೌಕ ಇರುವ ಪ್ರದೇಶವೇ ಆಗಿತ್ತು. ಮಿತ್ರರೇ, ಇಂದಿನ ಚಿಕ್ಕಪೇಟೆ ವೃತ್ತದ ಬಳಿಯೇ ನಗರದ ಸ್ಥಾಪನಾ ವಿಧಿವಿಧಾನಗಳಿಗಾಗಿ ವಿಶೇಷ ಸಿದ್ಧತೆಗಳನ್ನು ಮಾಡಲಾಗಿತ್ತು.
4 ದಿಕ್ಕುಗಳತ್ತ ಮುಖ ಮಾಡಿ ನೇಗಿಲಿಗೆ ಕಟ್ಟಿದ ಎತ್ತುಗಳನ್ನು ಸಜ್ಜುಗೊಳಿಸಲಾಯಿತು. ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡ ಬಳಿಕ ಪುರೋಹಿತರ ಆಜ್ಞೆಯ ಮೇರೆಗೆ ಆ ಎತ್ತುಗಳನ್ನು 4 ದಿಕ್ಕುಗಳತ್ತ ಬಿಡಲಾಯಿತು. ನೇಗಿಲನ್ನು ಎಳೆಯುತ್ತಾ ಸಾಗಿದ ಎತ್ತುಗಳು ಪೂರ್ವ ದಿಕ್ಕಿನಲ್ಲಿ ಹಲಸೂರು ಬಾಗಿಲಿನವರೆಗೆ ಸಾಗಿದವು. ಪಶ್ಚಿಮ ದಿಕ್ಕಿನಲ್ಲಿ ಸೊಂಡೆಕೊಪ್ಪ ಬಾಗಿಲಿನವರೆಗೆ, ಅಂದರೆ ಇಂದಿನ ಹರಳೆಪೇಟೆ ಪ್ರದೇಶದವರೆಗೆ ಸಾಗಿದವು. ಉತ್ತರ ದಿಕ್ಕಿನಲ್ಲಿ ಯಲಹಂಕ ಬಾಗಿಲಿನವರೆಗೆ, ಅಂದರೆ ಹಿಂದಿನ ಮೈಸೂರು ಬ್ಯಾಂಕ್ ವೃತ್ತದ ಸಮೀಪದ ಪ್ರದೇಶದವರೆಗೆ ಹೋಗಿ ನಿಂತವು. ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಕೋಟೆ ಬಾಗಿಲಿನವರೆಗೆ, ಅಂದರೆ ಇಂದಿನ ಸಂಜಯ ಥಿಯೇಟರ್ ಪ್ರದೇಶದವರೆಗೆ ಸಾಗಿ ನಿಂತವು. ಎತ್ತುಗಳು ಸಾಗಿದ ದಾರಿಯುದ್ದಕ್ಕೂ ನೇಗಿಲಿನ ಆಳವಾದ ಗೆರೆಗಳು ಮೂಡಿದವು. ಮುಂದೆ ಇದೇ ಗೆರೆಗಳನ್ನು ಆಧಾರವಾಗಿಸಿಕೊಂಡು ನಗರದ ಪ್ರಮುಖ ರಸ್ತೆಗಳನ್ನು ನಿರ್ಮಿಸಲಾಯಿತು. ಹೀಗೆ ಒಂದು ಕನಸಾಗಿ ಆರಂಭವಾದ ಕೆಂಪೇಗೌಡರ ಆಲೋಚನೆ ಕ್ರಮೇಣ ಯೋಜಿತ ನಗರ ನಿರ್ಮಾಣದ ರೂಪ ಪಡೆದು ಭವಿಷ್ಯದಲ್ಲಿ ವಿಶ್ವ ಪ್ರಸಿದ್ಧ ನಗರವಾಗಲಿದ್ದ ಬೆಂಗಳೂರು ನಗರದ ಅಡಿಪಾಯ ಹಾಕಲ್ಪಟ್ಟಿತು. ಇದರ ಜೊತೆ ಹೊಸ ರಾಜಧಾನಿಯ ನಿರ್ಮಾಣದ ಕುರಿತು ಹಿರಿಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಮಾಹಿತಿ ನೀಡಿದರು. ಅಲ್ಲದೆ ಹೊಸ ನಗರವನ್ನು ಸ್ಥಾಪಿಸಲು ಅಗತ್ಯವಾದ ಅನುಮತಿಯನ್ನು ಸಹ ಪಡೆದುಕೊಂಡರು. ಕೆಂಪೇಗೌಡರು ತಮ್ಮ ತಾಯಿ, ಪತ್ನಿ ಮತ್ತು ಸೊಸೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಾಣುತ್ತಿದ್ದರು. ಅವರ ಮೇಲೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಹೊಂದಿದ್ದ ಅವರು ಗೌರವಾರ್ಥವಾಗಿ ಈ ಮೂವರ ತವರೂರಾದ ಹಳೆ ಬೆಂಗಳೂರು ಎಂಬ ಹೆಸರನ್ನೇ ಹೊಸ ನಗರಕ್ಕೂ ಇಡಲು ನಿರ್ಧರಿಸಿದರು. ಈ ನಿರ್ಧಾರಕ್ಕೆ ಎಲ್ಲರ ಒಪ್ಪಿಗೆ ದೊರೆಯಿತು. ಬಳಿಕ ಪುರೋಹಿತರು ವೈದಿಕ ಮಂತ್ರೋಚ್ಚಾರಣೆಯೊಂದಿಗೆ ಹೊಸ ಪಟ್ಟಣಕ್ಕೆ ಬೆಂಗಳೂರು ಎಂದು ನಾಮಕರಣ ಮಾಡಿದರು. ಹೀಗೆ ಬೆಂಗಳೂರು ಎಂಬ ಹೆಸರಿನೊಂದಿಗೆ ಹೊಸ ನಗರದ ಇತಿಹಾಸ ಅಧಿಕೃತವಾಗಿ ಆರಂಭವಾಯಿತು. ಇದಾದ ನಂತರ ಕಾಲಕ್ರಮೇಣ ಕೆಂಪೇಗೌಡರು ತಮ್ಮ ಕುಟುಂಬದವರನ್ನು ಹೊಸ ರಾಜಧಾನಿಗೆ ಕರೆಸಿಕೊಂಡರು. ಯಲಹಂಕದಿಂದ ವಲಸೆ ಬಂದ ಜನರಿಗೆ ನಿವೇಶನಗಳನ್ನು ನೀಡಿ ನೆಲೆಸಲು ಅವಕಾಶ ಕಲ್ಪಿಸಿದರು. ಜೊತೆಗೆ ಸುಸಜ್ಜಿತ ರಾಜಬೀದಿಗಳನ್ನು ನಿರ್ಮಿಸಿ ಜನರ ವೃತ್ತಿ ಮತ್ತು ವ್ಯಾಪಾರವನ್ನು ಆಧರಿಸಿ ವಿವಿಧ ಪೇಟೆಗಳನ್ನು ರೂಪಿಸಿದರು. ಉದಾಹರಣೆಗೆ ಸೀರೆ ಹಾಗೂ ಬಟ್ಟೆಗಳನ್ನು ನೇಯುವವರಿಗೆ ಅರಳೆಪೇಟೆ, ಮಂಗಳ ದ್ರವ್ಯಗಳಾದ ಅರಿಶಿಣ, ಕುಂಕುಮ, ಹೂವು ಹಾಗೂ ಬಳೆಗಳ ವ್ಯಾಪಾರಿಗಳಿಗೆ ಬಳೆಪೇಟೆ, ಸಗಟು ವ್ಯಾಪಾರಿಗಳಿಗೆ ದೊಡ್ಡಪೇಟೆ, ಚಿಲ್ಲರೆ ವ್ಯಾಪಾರಿಗಳಿಗೆ ಚಿಕ್ಕಪೇಟೆ, ಅಕ್ಕಿ ವ್ಯಾಪಾರಿಗಳಿಗೆ ಅಕ್ಕಿಪೇಟೆ, ರಾಗಿ ವ್ಯಾಪಾರಿಗಳಿಗೆ ರಾಗಿಪೇಟೆ ಹಾಗೂ ಕುಂಬಾರ ಸಮುದಾಯದವರಿಗೆ ಕುಂಬಾರ ಪೇಟೆಗಳನ್ನು ನಿರ್ಮಿಸಲಾಯಿತು. ಇದರ ಜೊತೆಗೆ ಇನ್ನೂ ಅನೇಕ ವೃತ್ತಿ ಮತ್ತು ವ್ಯಾಪಾರ ವರ್ಗಗಳಿಗಾಗಿ ವಿಶೇಷ ಪೇಟೆಗಳನ್ನು ಸ್ಥಾಪಿಸಲಾಯಿತು. ವ್ಯಾಪಾರಿಗಳಿಗೆ ಉತ್ತಮ ಸೌಲಭ್ಯಗಳು ಮತ್ತು ಸುರಕ್ಷಿತ ವಾತಾವರಣವನ್ನು ಒದಗಿಸಲಾಯಿತು. ಈ ದೂರದೃಷ್ಟಿಯ ಯೋಜನೆಗಳ ಫಲವಾಗಿ ಹೊಸದಾಗಿ ನಿರ್ಮಾಣಗೊಂಡ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯಲು ಆರಂಭಿಸಿತು. ಕೆಲವೇ ವರ್ಷಗಳಲ್ಲಿ ಅದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಹೊರಹೊಮ್ಮಿತು. ಸ್ನೇಹಿತರೆ, ಒಂದು ಸಮೃದ್ಧ ನಗರವನ್ನು ನಿರ್ಮಿಸುವುದಷ್ಟೇ ಸಾಕಾಗಿರಲಿಲ್ಲ, ಅದರ ರಕ್ಷಣೆಯೂ ಅಷ್ಟೇ ಮುಖ್ಯವಾಗಿತ್ತು. ಪೇಟೆಗಳ ನಿರ್ಮಾಣ ಪೂರ್ಣಗೊಂಡ ನಂತರ ಕೆಂಪೇಗೌಡರು ನಗರದ ಭದ್ರತೆಯತ್ತ ಗಮನ ಹರಿಸಿದರು. ಸುತ್ತಮುತ್ತಲಿನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಹೊಸ ರಾಜಧಾನಿಗೆ ಒಂದು ಭದ್ರಕೋಟೆಯ ಅವಶ್ಯಕತೆ ಇತ್ತು. ಆದ್ದರಿಂದ ಬೆಂಗಳೂರಿನ ಸುತ್ತಲೂ ಬಲಿಷ್ಠ ಕೋಟೆಯನ್ನು ನಿರ್ಮಿಸಲು ಕೆಂಪೇಗೌಡರು ನಿರ್ಧರಿಸಿದರು. ಆದರೆ ಸ್ನೇಹಿತರೆ, ಈ ಕೋಟೆಯ ನಿರ್ಮಾಣದ ಸಂದರ್ಭದಲ್ಲಿ ನಡೆದ ಒಂದು ಘಟನೆ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದೆ. ಅದು ಕೇವಲ ಒಂದು ಕಥೆಯಲ್ಲ, ಒಂದು ಮಹಾನ್ ತ್ಯಾಗದ ಕಥೆ. ಒಂದು ಕುಟುಂಬದ ಗೌರವಕ್ಕಾಗಿ, ಒಂದು ನಗರದ ಭವಿಷ್ಯಕ್ಕಾಗಿ ನಡೆದ ಬಲಿದಾನದ ಕತೆ. ಹಿರಿಯ ಕೆಂಪೇಗೌಡರ ಸೊಸೆ ಮಾಡಿದ ಆತ್ಮತ್ಯಾಗದ ಕತೆ.
ಇಂದಿಗೂ ಬೆಂಗಳೂರು ನಗರದ ಇತಿಹಾಸದಲ್ಲಿ ಭಾವಪೂರ್ಣವಾಗಿ ಸ್ಮರಿಸಲ್ಪಡುವ ಈ ಘಟನೆಯು ಅನೇಕ ಜನರ ಮನಸ್ಸನ್ನು ಸ್ಪರ್ಶಿಸುತ್ತದೆ. ಆ ಮಹತ್ವದ ಘಟನೆ ಏನು? ಕೆಂಪೇಗೌಡರ ಸೊಸೆ ಯಾರು? ಅವರು ಮಾಡಿದ ತ್ಯಾಗದ ಹಿಂದಿನ ಕಾರಣವೇನು? ಮತ್ತು ಆ ಘಟನೆಯು ಬೆಂಗಳೂರು ನಗರದ ಇತಿಹಾಸದಲ್ಲಿ ಹೇಗೆ ಅಚ್ಚಳಿಯದ ಗುರುತು ಮೂಡಿಸಿತು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಮುಂದಿನ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.